ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಮಹಾಭಾರತದ ಅನುಶಾಸನಿಕ ಪರ್ವದಿಂದ ಬಂದಿರುವ ವಿಷ್ಣು ಸಹಸ್ರನಾಮದ ಜ್ಞಾನ ಶ್ಲೋಕದಲ್ಲಿ ಕಂಡುಬರುವ ಈ ಶ್ಲೋಕವನ್ನು ಮಹರ್ಷಿ ವ್ಯಾಸರಿಂದ ರಚಿಸಲ್ಪಟ್ಟಿದೆ. ಈ ವಿಷ್ಣು ಮಂತ್ರನ ಪಠಿಸೋದರಿಂದ ಮನುಷ್ಯನಿಗೆ ಅತೀಂದ್ರಿಯ ಆನಂದವನ್ನು ನೀಡುವುದರ ಜೊತೆಗೆ ಪ್ರಕ್ಷುಬ್ಧ ಮನಸ್ಸನ್ನು ಶಾಂತಗೊಳಿಸುತ್ತದೆ ಹಾಗೂ ಶಾಶ್ವತವಾದ ಸಂತೋಷವನ್ನು ಕಂಡುಕೊಳ್ಳುವುದರ ಜೊತೆಗೆ ಆರೋಗ್ಯಕರ ಮತ್ತು ಸಂತೋಷದಿಂದ ಇರುವಂತೆ ಮಾಡುತ್ತದೆ. ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಪ್ರಶಾಂತ ರೂಪವುಳ್ಳವನು, ಸರ್ಪದ ಮೇಲೆ ವಿಶ್ರಮಿಸುವವನು, ತನ್ನ ನಾಭಿಯ ಮೇಲೆ ಕಮಲವನ್ನ ಹೊಂದಿರುವವನು ಮತ್ತೆ ದೇವತೆಗಳ ಅಧಿಪತಿಯು, ಬ್ರಹ್ಮಾಂಡವನ್ನು ಕಾಪಾಡುವನು, ಆಕಾಶದಂತೆ ಅಪರಿಮಿತನು ಮತ್ತೆ ಅನಂತನೂ ಆದ ಶ್ರೀ ವಿಷ್ಣುವಿಗೆ ನಮಸ್ಕಾರಗಳು. ಯಾರ ಬಣ್ಣವು ಮೇಘದಂತೆ ನೀಲಿ ಮತ್ತು ಮಂಗಳಕರವಾದ ಸುಂದರವಾದ ದೇಹವನ್ನು ಹೊಂದಿದ್ದನು, ಯಾರು ಲಕ್ಷ್ಮೀ ದೇವಿಯ ಪತಿಯೋ, ಯಾರ ಕಣ್ಗಳು ಕಮಲದಂತಿದೆಯೋ, ಯಾರು ಭಯವನ್ನ ಹೋಗಲಾಡಿಸವನ್ನು ಅಂತ ಮಹಾವಿಷ್ಣುವಿಗೆ ನಮಸ್ಕಾರಗಳು. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ.